Hello friends, welcome to my channel. This is Swati, mathematics teacher. This video about HSTR preparation, exam preparation. So computer knowledge. So computer knowledge ಇವತ್ತಿನ ವಿಡಿಯೋ ಏನಿದೆ ಇದ್ರಲ್ಲಿ ಕಂಪಲ್ಸರಿ ನಮಗೆ 1 ಮಾರ್ಕ್ಸ್ ಆರು ಬಂದೇ ಬರುತ್ತೆ. ನಾನು ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಪ್ರಕಾರ 2 ಮಾರ್ಕ್ಸ್ ಅಂತ ಅನ್ಕೋತೀನಿ. 2 ಮಾರ್ಕ್ಸ್ ಮಿಸ್ ಆದರೂ ಕೂಡ 1 ಮಾರ್ಕ್ಸ್ ಅಂತೂ ಕಂಪಲ್ಸರಿ. ಸೊ ಫುಲ್ ಇದನ್ನು ನೋಡಿ ನೀವು ಕೀ ಪಾಯಿಂಟ್ಸ್ನ ಮಾಡ್ಕೊಳ್ಳಿ. ಸೊ ನಾನು ಹೇಗೆ ಬರ್ಕೊಂಡಿದ್ದೀನಿ ಅದೇ ಥರ ಬರ್ಕೊಳ್ತಾ ಹೋಗಿ ಪಕ್ಕಾ ನಾವು ಕ್ವಾಲಿಫೈ ಆಗ್ಬೋದು. ಸೊ ಕಂಪ್ಯೂಟರ್ ನಾಲೆಡ್ಜ್ ಬಂದು ನಮಗೆ 13 ಮಾರ್ಕ್ಸ್ ಇರುತ್ತೆ ಅಂತ ನಮಗೆಲ್ಲ ಆಲ್ರೆಡಿ ಗೊತ್ತಿರೋ ವಿಚಾರ. ಸೊ ಇಲ್ಲಿ ನಮಗೆ ಫಸ್ಟ್ ನಾನು ಕೀಗಳ ಬಗ್ಗೆ ಹೇಳ್ತಿದ್ದೀನಿ ಇವತ್ತು. ಸೊ ನಮ್ಗೆ ಗೊತ್ತಿರೋ ಹಾಗೆ ಟೋಟಲಿ 12 ಕೀಸ್ ಇದೆ. ಸೊ ಟೋಟಲಿ 12 ಕೀಸ್ ಇದೆ. 12 ಕೀಸ್ಗಳು ಯಾವ್ದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ F1 ಕೀ ನಮಗೆಲ್ಲ ಗೊತ್ತಿರೋ ಹಾಗೆ ಕೀಬೋರ್ಡಲ್ಲಿ ಕೀಗಳಿರುತ್ತೆ. ಅದರಲ್ಲಿ ಫಸ್ಟ್ನೇ ಕೀ ಯಾವುದು? F1 ಕೀ. F1 ಅಂತ ಬರೆದಿರ್ತಾರೆ, ನೀವು ಅಬ್ಸರ್ವ್ ಮಾಡಿ. F1 ಕೀಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಡಿಸ್ಪ್ಲೇನ ಐ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. F2 ಕೀ ಟು ರಿನೇಮ್ ದ ಸೆಲೆಕ್ಟೆಡ್ ಐಟಮ್. ಯಾವ ಐಟಮ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ರಿನೇಮ್ ಮಾಡೋದಕ್ಕೆ, ನೇಮ್ನ ಚೇಂಜ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾವು ಅದಕ್ಕೆ ಈ F2 ಕೀ ಅನ್ನೋದು ನಮಗೆ ಯೂಸ್ ಆಗುತ್ತೆ. ಸೊ ಇದು ಕೀಗಳ ಶಾರ್ಟ್ಕಟ್ ಆಫ್ ಕೀಸ್ ಆನ್ ಕೀಬೋರ್ಡ್. ಸೊ F3 ಕೀ ಏನಾಗುತ್ತೆ? ಸರ್ಚ್ ಫಾರ್ ಎ ಫೈಲ್ ಆರ್ ಎ ಫೋಲ್ಡರ್. ಸೊ ಯಾವುದೇ ಫೈಲ್ ಅಥವಾ ಫೋಲ್ಡರ್ನ ಸರ್ಚ್ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಮೆನುಗೆ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ F3 ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೈಲ್ ಅಥವಾ ಫೋಲ್ಡರ್ ಓಪನ್ ಆಗುತ್ತೆ. F4 ಕೀ ಡಿಸ್ಪ್ಲೇ ದ ಅಡ್ರೆಸ್ ಬಾರ್ ಲೀಸ್ಟ್ ಇನ್ ಮೈ ಕಂಪ್ಯೂಟರ್ ಆರ್ ವಿಂಡೋಸ್. ಸೊ ಯಾವುದ್ರ ಬಗ್ಗೆ ಏನಾದ್ರು ಅಡ್ರೆಸ್ನ ನಾವು ಸರ್ಚ್ ಮಾಡಬೇಕಂತ ಇದ್ದರೆ F4 ಕೀನ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ F5 ಕೀ ರಿಫ್ರೆಶ್ ದ ಆ್ಯಕ್ಟಿವ್ ವಿಂಡೋಸ್. ಸಮ್ಟೈಮ್ಸ್ ಕಂಪ್ಯೂಟರ್ ಸ್ಲೋ ಮಾಡಿದಾಗ ನಾವು ರಿಫ್ರೆಶ್ ಮಾಡ್ತಿರ್ತೀವಿ. ಸೊ ಆ ರಿಫ್ರೆಶ್ ಮಾಡೋದಕ್ಕೆ ನಮಗೆ F5 ಕೀ ಯೂಸ್ ಆಗುತ್ತೆ. F6 ಕೀ ಸೈಕಲ್ ಥ್ರೂ ದ ಸ್ಕ್ರೀನ್ ಎಲಿಮೆಂಟ್ಸ್ ಇನ್ ಎ ವಿಂಡೋ ಆ್ಯಂಡ್ ದ ಡೆಸ್ಕ್ಟಾಪ್. ಸೊ F7 ಕೀ ಸ್ಪೆಲ್ ಚೆಕ್ ಆ್ಯಂಡ್ ಗ್ರಾಮರ್ ಚೆಕ್ ಇನ್ MS ವರ್ಡ್ ಡಾಕ್ಯುಮೆಂಟ್ ಆರ್ ಔಟ್ಲುಕ್ ETC. ಸೊ ಇವಾಗ ನಮಗೆ ಯಾವುದಾದ್ರೂ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಅಥವಾ ಕನ್ನಡದಲ್ಲಿ ಸ್ಪೆಲ್ಲಿಂಗ್ನ ಚೆಕ್ ಮಾಡಬೇಕು, ಕರೆಕ್ಟಾಗಿದೆಯೋ ಇಲ್ವೋ ಅಂತಂದಾಗ ಆ ವರ್ಡ್ ಮೇಲೆ ನಾವು ಕ್ಲಿಕ್ ಮಾಡಿ F7ನ ಕ್ಲಿಕ್ ಮಾಡಿದ್ರೆ ಅದು ಚೆಕ್ ಮಾಡುತ್ತೆ, ಗ್ರಾಮರ್ ಕರೆಕ್ಟಾಗಿದೆಯಾ, ಸ್ಪೆಲ್ಲಿಂಗ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ F7 ಕೀ ಅನ್ನೋದು ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ F8 ಕೀ ಯೂಸ್ ಟು ಎಂಟೈರ್ ದ ವಿಂಡೋ ಸ್ಟಾರ್ಟಪ್ ಮೆನು ಅಡ್ರೆಸ್ ವಿಂಡೋ ಆನ್ ಮೋಡ್. ಸೊ ನಮ್ಗೇನು ಮಾಡ್ತಿದ್ದು ಎಂಟರ್ ಮಾಡೋದಕ್ಕೆ ವಿಂಡೋಸ್ ಸ್ಟಾರ್ಟಪ್ ಮೆನುನ ಓಪನ್ ಮಾಡೋದಕ್ಕೆ F8 ಕೀ ಯೂಸ್ ಮಾಡುತ್ತೆ. ಹಾಗೆ F9 ಕೀ ರಿಫ್ರೆಶ್ ದ ಡಾಕ್ಯುಮೆಂಟ್ ಇನ್ MS ವರ್ಡ್. ಸೊ ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ ಇಲ್ಲಿ. ಸೊ F5 ಕೂಡ ರಿಫ್ರೆಶ್ನ ಮಾಡುತ್ತೆ. ಯಾವುದನ್ನು ರಿಫ್ರೆಶ್ ಮಾಡುತ್ತೆ? ಇದು ಆ್ಯಕ್ಟಿವ್ ವಿಂಡೋಸ್ನ ರಿಫ್ರೆಶ್ ಮಾಡುತ್ತೆ. ಬಟ್ F9 ಕೀ ಏನು ಮಾಡುತ್ತೆ? ಡಾಕ್ಯುಮೆಂಟ್ಸ್ ಇನ್ MS ವರ್ಡ್ ಫೈಲ್. MS ವರ್ಡಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ಅದು ಡಾಕ್ಯುಮೆಂಟ್ನ ರಿಫ್ರೆಶ್ ಮಾಡೋದಕ್ಕೆ F9 ಹೆಲ್ಪ್ ಮಾಡುತ್ತೆ. F10 ಕೀ ಆ್ಯಕ್ಟಿವ್ ದ ಮೆನು ಬಾರ್ ಆ್ಯಕ್ಟಿವೇಟ್ ಮಾಡೋದಕ್ಕೆ F10 ಹೆಲ್ಪ್ ಮಾಡುತ್ತೆ. ಡೈರೆಕ್ಟಾಗಿ ನಾವು F10 ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಅದು ಮೆನು ಬಾರ್ ಓಪನ್ ಆಗುತ್ತೆ ಅಂತ ಅರ್ಥ. ಸೊ F11 ಕೀ ಅಂದರೆ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಆ್ಯಕ್ಟಿವ್ ವಿಂಡೋಸ್. ಸೊ ಯಾವ ವಿಂಡೋಸ್ನ ಓಪನ್ ಮಾಡಿರ್ತೀವಿ ನಾವು ಆ ವಿಂಡೋಸ್ ಏನೋ ಝೂಮ್ ಮಾಡೋದಕ್ಕೆ ಮತ್ತು ಝೂಮ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. F12 ಕೀ ಓಪನ್ ದ ಸೇವ್ ಆ್ಯಸ್ ವಿಂಡೋ ಇನ್ MS ವರ್ಡ್. ಸೊ ಮೈಕ್ರೋಸಾಫ್ಟ್ ವರ್ಡಲ್ಲಿ ನಾವು ಯಾವ್ದಾದ್ರು ಡಾಕ್ಯುಮೆಂಟ್ನ ಸೇವ್ ಮಾಡಬೇಕು, ನಾವು ಟೈಪ್ ಮಾಡಿರೋ ಡಾಕ್ಯುಮೆಂಟ್ನ ಸೇವ್ ಮಾಡಬೇಕು ಅಥವಾ ಯಾವ್ದಾದ್ರು ಪಿಕ್ಚರ್ನ ಸೇವ್ ಮಾಡಬೇಕು ಅನ್ನಂಗಿದ್ರೆ F12 ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಸೇವ್ ತಗೊಳುತ್ತೆ. ಸೊ ಫ್ರೆಂಡ್ಸ್, ಟೋಟಲಾಗಿ ಎಷ್ಟು ಕೀಸ್ಗಳಿದೆ? 12 ಕೀಗಳಿದೆ. ಸೊ ಈ 12 ಕೀಗಳು ತುಂಬ ಇಂಪಾರ್ಟೆಂಟು. ಇದನ್ನ ಒಂದು ಕಡೆ ಕೀ ಪಾಯಿಂಟ್ ಮಾಡಿಕೊಂಡು ಡೈಲಿ ನೋಡ್ತಾ ಹೋಗಿ ಮಿಸ್ ಆಗಲ್ಲ.